ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಬಂದಿದೆ ಅಂತೇಳಿ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಹಾಗೆ ಸೇವಿಸ್ಬೇಕು. ಎಂಥ ರುಚಿ ಅಂತ ಹೇಳ್ತೀರಾ, ನೀವು ಒಂದ್ಸಲ ಮಾಡಿ ನೋಡಲೇಬೇಕಿದು. ಭಾರಿ ಒಂದು ಒಳ್ಳೆಯ ರೆಸಿಪಿ, ಹೆಲ್ದಿ ರೆಸಿಪಿ ಕೂಡ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕೇರಳದ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಗಿಡ್ಡೆ ಮಾಡಿ ತೋರಿಸ್ತೇನೆ. ಇನ್ಸ್ಟೆಂಟ್ ಆಗಿ ಬೇಗ ರೆಡಿ ಮಾಡುವಂಥ ಒಂದು ಒಳ್ಳೆ ಹೆಲ್ದಿ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೇಂದ್ರ ಬಾಳೆ ಗಿಡ್ಡೆಗೆ ನಾನಿಲ್ಲೊಂದು 3ರಿಂದ 4 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸ್ವಲ್ಪ ಹಣ್ಣಾದ ಬಾಳೆಹಣ್ಣು ತಗೊಂಡ್ರೆ ಒಳ್ಳೇದಾಗ್ತದೆ. ನೋಡಿ ಈ ಥರದ್ದು. ನಾನೊಂದು ಅರ್ಧ ಕೆಜಿ ತಗೊಂಡಿದ್ದೆ ಬಾಳೆಹಣ್ಣು, ಅದರಲ್ಲಿ ಒಂದು 5 ಬಂದಿತ್ತು. ಇದು ಒಂದು ಬೇಡ, ಎಷ್ಟು ಸಾಕಾಗ್ತದೆ. ನೋಡಿ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಫಸ್ಟಿಗೆ ಉದ್ದಕ್ಕೆ ಈ ಥರ ಸೀಲ್ ಮಾಡ್ಕೋತೇನೆ. ನಂತರ ಒಟ್ಟಿಗೆ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ನೇಂದ್ರ ಬಾಳೆಹಣ್ಣಿದು ಕಲರ್ ನೋಡಿ ಅಂತೆ, ಫುಲ್ ಕೆಂಪಾಗಿ, ನೋಡ್ಲಿಕ್ಕೆ ಕೂಡ ಚಂದ, ಹೆಲ್ತಿ ಕೂಡ ಭಾರಿ ಒಳ್ಳೆಯದು. ನೋಡಿ ಎಷ್ಟು ಸಣ್ಣ ಸಣ್ಣ ಪೀಸ್ ಆದರೆ ಸಾಕು. ನೋಡಿ ನೋಡಿ ಗಿಡ್ಡೆಗೆ ನಾವು ಫಸ್ಟಿಗೆ ಬೆಲ್ಲವನ್ನು ನೀರು ಮಾಡಿಕೊಳ್ಬೇಕು. ನಾನಿಲ್ಲಿ ಸ್ವೀಟ್ ಗಿಡ್ಡೆಯನ್ನು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿ ನೋಡಿ ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಬೆಲ್ಲ ಇದೆ. ಇದನ್ನು ನೀರು ಮಾಡಿಕೊಳ್ಳುವ. ಅದಕ್ಕೆ ಸರಿಯಾಗಿ ನಾವು ಈಗ ನೀರು ಸೇರಿಸಬೇಕು. 1 ಕಪ್ಪಿಗೆ ಹದ ನೋಡಿಕೊಂಡು 2 ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು. ಇದು ಈ ಬೆಲ್ಲ ಎಲ್ಲ ನೀರಾಗಿ ಉಂಟಲ್ಲ, ಸರಿ ಕೊದಿ ಬರಬೇಕು. ಪಾಕ ಏನು ಬರಬೇಕಂತ ಇಲ್ಲ. ನಾವು ಸ್ವಲ್ಪ ಈ ಥರ ಪುಡಿ ಮಾಡೋದ್ರಿಂದ ಬೇಗ ನೀರಾಗ್ತದೆ ಬೆಲ್ಲ. ನೋಡಿ ಬೆಲ್ಲ ಎಲ್ಲ ನೀರಾಯಿತು. ಗುಳು 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 ಸೌಂಡ್ ಬರ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು, ಇನ್ನೇನು ಪಾಕ ಎಲ್ಲ ಏನು ಬರಬೇಕಂತ ಇಲ್ಲ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ. ನಂತರ ಸೋಸ್ಕೊಂಡು ಈ ಬೆಲ್ಲದ ನೀರನ್ನು ತಗೊಂಡ್ರೆ ಆಯ್ತು. ನೋಡಿ ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಅಡ್ಡಿಗೆ ಉಂಟಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತೇನೆ, ದ್ರಾಕ್ಷಿ ಹಾಗೆಯೇ ಗೋಡಂಬಿಯನ್ನು. ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪವನ್ನು ತಗೊಂಡಿರೋದು ಫ್ರೈ ಮಾಡಲಿಕ್ಕೆ. ಒಂದು ಸ್ವಲ್ಪ ಗೋಡಂಬಿ, ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಚೆಂದ ತುಪ್ಪದಲ್ಲಿ ಫ್ರೈ ಆಗಬೇಕು. ಈ ದ್ರಾಕ್ಷಿ ಎಲ್ಲ ಉಬ್ಬಿ ಬರ್ತದೆ. ಹಾಗೆಯೇ ಗೋಡಂಬಿ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ನೋಡಿ ಇಷ್ಟಾದರೆ ಸಾಕು. ದ್ರಾಕ್ಷಿ ಎಲ್ಲ ಒಳ್ಳೆ ಉಬ್ಬಿ ಬಂದಿದೆ. ಇದನ್ನೊಂದು ಪ್ಲೇಟಿಗೆ ಹಾಕೊಳ್ಳುವ. ಇನ್ನು ಅದೇ ಬಾಣಲಿಗೆ 1 ಚಮಚ ತುಪ್ಪ ಮತ್ತೆ ಸೇರಿಸುವ. ನಾವೀಗ ಕಟ್ ಮಾಡಿದ ನೇಂದ್ರ ಬಾಳೆಹಣ್ಣನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು. ನೋಡಿ ಫುಲ್ ಈ ಥರ ಮೇಲೆ ಕೆಳಗೆ ಮಾಡುವ. ನೇಂದ್ರ ಬಾಳೆಹಣ್ಣಂತೂ ತುಪ್ಪದಲ್ಲಿ ಚೆಂದ ಫ್ರೈ ಆಗಬೇಕು. ತುಪ್ಪದಲ್ಲಿ ಅಂತೂ ಹುರಿಯೋದ್ರಿಂದ ಈ ನೇಂದ್ರ ಬಾಳೆ ಟೇಸ್ಟೇ ಬೇರೆ ಆಗ್ತದೆ. ಹಲಸಿನ ಹಣ್ಣಿನ ಸೀಸನ್ ಇರಬೇಕಾದ್ರೆ ನಾವು ಹೆಚ್ಚಾಗಿ ಮನೆಯಲ್ಲಿ ಗಟ್ಟಿ ಎಲ್ಲ ಮಾಡ್ತೇವೆ. ನಾನು ಇವತ್ತು ಮಾಡಿದ್ದು ಈ ನೇಂದ್ರ ಬಾಳೆಹಣ್ಣಿನ ಗಿಡ್ಡೆ. ಅದು ಕೂಡ ಸ್ವಲ್ಪ ಆ ಥರನೇ ಬರ್ತದೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೇಂದ್ರ ಬಾಳೆಹಣ್ಣು ನಿಮಗೆ ಯಾವ ಸೀಸನಲ್ಲಿ ಸಿಗ್ತದೆ ನೋಡಿ, ಹಾಗಿದ್ದಾಗ ಆ ಥರ ಸಿಕ್ಕಿದ್ರೆ ಈ ಒಂದು ರೆಸಿಪಿ ಟ್ರೈ ಮಾಡಿ, ಭಾರಿ ಸೂಪರ್ ಆಗಿ ಬರ್ತದೆ. ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸುವ. ಇವಾಗ ನಾವು ರವೆಯನ್ನು ಸೇರಿಸುವ. ನಾನಿಲ್ಲಿ 1 ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಸಣ್ಣ ಸಣ್ಣ ರವೆ ತಗೊಂಡಿದ್ದೇನೆ, ಬಾಂಬೆ ರವೆ. ಇವಾಗ ಸ್ವಲ್ಪ ತುಪ್ಪವನ್ನು ಸೇರಿಸುವ. ರವೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಇವಾಗಲೇ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡ್ತದೆ. ಹಾಗೆ ನಾನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡೆ, ಒಂದು 3/4 ಚಮಚ ಅಷ್ಟಿದೆ ಡ್ರೈ ಫ್ರೂಟ್ಸ್. ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆವಾಗಲೇ. ಇಷ್ಟನ್ನು ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡುವ. ನೋಡಿ ರವೆ ಕೂಡ ಚೆಂದ ಫ್ರೈ ಆಯಿತು. ಬೆಲ್ಲದ ನೀರನ್ನು ಈ ಥರ ಸೋಸ್ಕೊಂಡು ಹಾಕೊಳ್ಳುವ.
ನೋಡಿ, ನಾನಿಲ್ಲಿ ಮತ್ತೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸಿದೆ. ಈ ಮಿಶ್ರಣ ಗಟ್ಟಿ ಆಗಬೇಕು. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಇಷ್ಟು ಡ್ರೈ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಫುಲ್ ಡ್ರೈ ಆಗಿದೆ ನೋಡಿ. ಬಾಣೆಲ್ಲ ಬಿಟ್ಟು ಬರ್ತಾ ಇದೆ. ಸ್ವಲ್ಪ ತಣ್ಣಗೆ ಆಗಲಿ, ತಟ್ಟೆಗೆ ಹಾಕೊಳ್ತಾ ಇದ್ದೇನೆ ನಾನು. ಬಾಳೆ ಎಲೆನ ಚಂದ ಬಾಡಿಸುವ. ನೋಡಿ, ಬಾಳೆ ಎಲೆನ ಚಂದ ಬಾಡಿಸಿ ಆಯಿತು. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಡೀ ಎಲೆಗೆ ಸವರಿಕೊಳ್ಳುವ. ಗಿಡ್ಡೆದು ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳುವ. ಸ್ವಲ್ಪ ಈ ಥರ ಕೈಯಲ್ಲಿ ಹಾಕ್ಕೊಂಡು ನಾವು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಹಾಕ್ಕೊಂಡು ಈ ಎಲೆಯನ್ನು ಫೋಲ್ಡ್ ಮಾಡುವ. ಇದನ್ನು ಈ ಥರ ಫೋಲ್ಡ್ ಮಾಡುವ. ನೋಡಿ, ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ನೀರು ಇಟ್ಟಿದ್ದೆ. ಇದು ಒಳ್ಳೆ ಕೊದಿ ಬರ್ತಾ ಉಂಟು. ರೆಡಿ ಮಾಡಿದ ಗಿಡ್ಡೆಯನ್ನು ಒಂದೊಂದೇ ಇಡ್ತಾ ಬರುವ. ಸ್ವಲ್ಪ ಹಬೆಯಲ್ಲಿ ಇದು ಬೇಯಬೇಕು. ಒಂದು 10 ನಿಮಿಷ ಇದನ್ನು ಹಬೆಯಲ್ಲಿ ಬೇಯಿಸಿದ್ರೆ ಸಾಕು. ಇದು ನಾನು 2ನೇ ಸಲ ಹಬೆಯಲ್ಲಿ ಯಾವುದಕ್ಕೆ ಬೇಯಿಸೋದಂತ ಹೇಳಿದ್ರೆ, ಫಸ್ಟಿಗೆ ನಾವು ಬಾಣಲೆಯಲ್ಲಿ ಫುಲ್ ಅದನ್ನು ಬೇಯಿಸಿರ್ತೇವೆ. ಅದು 3/4 ವರ್ಷ ಬೆಂದಿರ್ತದೆ ಅಷ್ಟೇ. ಈ ಹಬೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ನಮಗೆ ಟೇಸ್ಟ್ ಜಾಸ್ತಿ ಬರ್ತದೆ. ಹಾಗೆ ಗಿಡ್ಡೆ ಸರಿ ಬೇಯ್ತದೆ. ನಾವು ರವೆ ಹಾಕಿರ್ತೇವೆ ನೋಡಿ, ರವೆ ಸರಿಯಾಗಿ ಬೆಂದರೆ ಮಾತ್ರ ಒಳ್ಳೆದಾಗ್ತದೆ. ಈ ರೆಡಿ ಮಾಡಿದ ಮಿಶ್ರಣ ಇರ್ತದೆ ನೋಡಿ ಗಿಡ್ಡೆಯದ್ದು, ಅದನ್ನು ಬಾಳೆ ಎಲೆಗೆ ಹಾಕೋದ್ರಿಂದ ಬಾಳೆ ಎಲೆ ಫ್ಲೇವರ್ ಕೂಡ ನಮಗೆ ಚಂದ ಬರ್ತದೆ. ಅದಕ್ಕೆ ನಾನು ತುಂಬ ಹೊತ್ತು ಬೇಯಿಸೋದಿಲ್ಲ ನೋಡಿ, ಖಾಲಿ 10 ನಿಮಿಷ ಬೇಯಿಸೋದು. ನೋಡಿ, ಹಬೆಯಲ್ಲಿ ಚಂದ ಬೆಂದಿದೆ. ತೆಗೆಯುವ ಒಂದೊಂದೇ. ನೋಡಿ, ಚಂದ ಹಬೆಯಲ್ಲಿ ಬೆಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ನಾವು ರವೆಯಲ್ಲಿ ಮಾಡಿರೋದ್ರಿಂದ ಮತ್ತೆ ಕೂಡ ಸಾಫ್ಟ್ನೆಸ್ ಜಾಸ್ತಿ ಇರ್ತದೆ. ಇದು ಬಾಳೆಹಣ್ಣೆಲ್ಲ ಚಂದ ಬೆಂದಿದೆ. ಮತ್ತು ಹಾಗೆ ಹಾಗೇನೆ ಒಂದು ಸಿಗ್ತಾ ಇರ್ತದೆ ನೋಡಿ, ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಹಾಗೆ ಸೇವಿಸಬೇಕು. ಎಂಥ ರುಚಿ ಅಂತ ಹೇಳ್ತೀರಾ, ನೀವು ಒಂದ್ಸಲ ಮಾಡಿ ನೋಡಲೇಬೇಕಿದು. ಭಾರಿ ಒಂದು ಒಳ್ಳೆಯ ರೆಸಿಪಿ, ಹೆಲ್ದಿ ರೆಸಿಪಿ ಕೂಡ. ತುಂಬಾ ಕಲರ್ಫುಲ್ ಆಗಿದೆ, ಹಾಗೆಯೇ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.